ಇದೆ. ಇದಕ್ಕೆ ಕಾರಣಕರ್ತರು ಯಾರು? ಯಾತಕ್ಕೆ ಈ ರೀತಿ ಆಗ್ತಾ ಇದೆ? ಎಲ್ಲಿ ಹೋಗ್ತಾ ಇದೆ ದುಡ್ಡು? ಈಗ ಗೋವಿಂದರಾಜು ವರದಿ ಕೊಟ್ಟಿದ್ದಾರೆ. ಅವತ್ತು ನಂಜುಂಡಪ್ಪನವರು ಕೊಟ್ಟಂತ 2002-3 ಒಂದು ವರದಿ ಏನಿದೆ, ಅದಕ್ಕಿಂತಲೂ ಹೆಚ್ಚಿನ ಬಡತನ, ಅದಕ್ಕಿಂತಲೂ ಹೆಚ್ಚಿನ ಹಿಂದುಳಿದಿರ್ತಕ್ಕಂಥ ತಾಲೂಕುಗಳ ಬಗ್ಗೆ ಈಗ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಈ ಸರ್ಕಾರಗಳು ಮಾಡಿದ್ದೇನು? 2008ರಿಂದ ಯಾವ ಮುಖ್ಯಮಂತ್ರಿಗಳು ಯಾರ್ಯಾರಾಗಿದ್ರು, ಎಷ್ಟೆಷ್ಟು ವರ್ಷ ಆಳ್ವಿಕೆ ಮಾಡಿದ್ರು, ನಿಮ್ಮ ಬದುಕನ್ನು ಏನು ಮಾಡಿದ್ದಾರೆ? ಬೆಳಗಾವಿನಲ್ಲಿ ಒಂದು ವಿಧಾನಸಭೆ ನಡೆಸಬೇಕು ಅಂತ ತೀರ್ಮಾನ ಮಾಡಿದೆ. ವಿಧಾನಸೌಧವನ್ನು ಕಟ್ಟಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದೆ. ಅಲ್ಲಿ ನಾನು ಕಲ್ಲನ್ನೇ ಹಾಕಬಾರದು, ಕಲ್ಲಿನಲ್ಲಿ ನನ್ನ ಹೆಸರಿರಬಾರದು ಅಂತ ಹೇಳಿ ಏನು ರಾಜಕೀಯ ಮಾಡ್ಕೊಂಡ್ರು ಅದೆಲ್ಲ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನನಗೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ಯಾವ ಒಂದು ಅಭಿವೃದ್ಧಿಯ ಕಲ್ಲುಗಳ ಮೇಲೆ ನನ್ನ ಹೆಸರೆಲ್ಲ ಬೇಕಾಗಿರೋದು. ನನಗೆ ನಿಮ್ಮ ಹೃದಯದಲ್ಲಿ ನೀವು ಒಂದು ಬಾರಿ ಕುಮಾರಸ್ವಾಮಿ ಅಂತ ಕೆಲಸ ಮಾಡಿದ್ದಾನೆ ಅಂತಕ್ಕಂಥದ್ದು ನಿಮ್ಮ ಹೃದಯದಲ್ಲಿ ಬಂದರೆ ಅದು ನನಗೆ ಇವತ್ತು ಒಂದು ಒಳ್ಳೆಯ ಒಂದು ಸಂತೋಷದ ದಿನಗಳು. ದಯವಿಟ್ಟು ನಿಮ್ಮಲ್ಲಿ ನಾನು ಮನವಿ ಮಾಡ್ತೇನೆ, ಈ ರಾಜ್ಯ ಹಾಳಾಗ್ತಾ ಇದೆ. ಈ ರಾಜ್ಯ ಸಂಪತ್ತು ಭರಿತವಾದಂಥ ರಾಜ್ಯ ಇದು. ಯಾವ ಕೆಲಸಗಳು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಮಾಡ್ತಕ್ಕಂಥ ಶಕ್ತಿಯನ್ನು ನೀವು ಕೊಟ್ಟಿದ್ದೀರಿ ಈ ರಾಜ್ಯ ಸರ್ಕಾರಕ್ಕೆ. ಆದರೆ ಇವತ್ತು ಎಲ್ಲದರಲ್ಲೂ ಲೂಟಿ ಹೊಡೆಯತಕ್ಕಂಥ ಕೆಲಸ ನಡೀತಾ ಇದೆ. ಯಾವ ಕಾಲದಲ್ಲಿ ಯಾವ ರೀತಿ ಲೂಟಿ ಹೊಡೆದಿದ್ದಾರೆ ಒಂದು ಹೇಳ್ತೀನಿ ನಿಮಗೆ. ಈ ಗುತ್ತಿಗೆದಾರರು ಕಾಂಟ್ರಾಕ್ಟರ್ ಏನು ಮಾಡ್ತಾರೆ, ಕಮಿಷನ್ ಬಗ್ಗೆ ಈಗೇನು ಚರ್ಚೆ ನಡೀತಾ ಇದೆ. ನಾನು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆಗಿದ್ದೆ 2 ಬಾರಿ. ಒಂದು ಬಾರಿ 20 ತಿಂಗಳು, ಇನ್ನೊಂದು ಬಾರಿ 14 ತಿಂಗಳು. ಒಂದು ಬಾರಿ ಬಿಜೆಪಿ ಜೊತೆ, ಒಂದು ಬಾರಿ ಕಾಂಗ್ರೆಸ್ ಜೊತೆ. ನನ್ನ ಕಾಲದಲ್ಲಿ ಆ ಅವಧಿಯಲ್ಲಿ ಯಾರಾದರೂ ಒಬ್ಬ ಈ ನಾಡಿನ ಗುತ್ತಿಗೆದಾರರು ಕುಮಾರಸ್ವಾಮಿಗೆ ಕಮಿಷನ್ ಕೊಟ್ಟಿದ್ದೇವೆ, ಕುಮಾರಸ್ವಾಮಿಯ ಕಾಲದಲ್ಲಿ ನಮಗೆ ದುಡ್ಡು ಬರಲಿಲ್ಲ, ಇಷ್ಟು ದುಡ್ಡಿದೆ, ಕುಮಾರಸ್ವಾಮಿ ಕೊಟ್ಟಿಲ್ಲ ನಮಗೆ ಕೆಲಸದ್ದು ಅಂತಕ್ಕಂಥದ್ದನ್ನು ಒಬ್ಬ ಮಾತಾಡಿಲ್ಲ ಇಲ್ಲಿವರೆಗೆ. ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ನಾವು ನಡೆದಿದ್ದೇವೆ. ಪ್ರತಿ ತಿಂಗಳು 30ನೇ ತಾರೀಕು ಯಾರು ಈ ರಾಜ್ಯದಲ್ಲಿ ಆ ಗುತ್ತಿಗೆದಾರರು ಕೆಲಸ ಮಾಡ್ತಾ ಇದ್ರು ಅವರ ಮನೆ ಬಾಗಿಲಿಗೆ ಚೆಕ್ ಮುಖಾಂತರ ದುಡ್ಡು ಹೋಗೋದು. ಇವತ್ತೇನು ನಡೀತಾ ಇದೆ? ಬಿಜೆಪಿ ಸರ್ಕಾರ ಇದ್ದಾಗ 40% ಅಂತ ಕಾಂಗ್ರೆಸ್ನವರು ಹೇಳಿದ್ರು. ಈ ಕಾಂಗ್ರೆಸ್ನ ಅಧಿಕಾರಿಗೆ ನೀವು ತಂದ್ರಿ, ಇದು 60% ಅಂತಾರೆ. ಈಗ ಯಾತಿ ಕಮಿಷನ್ ಕೆಲಸ ನಡೀತಾ ಇದೆ? ನಿಮ್ಮ ದುಡ್ಡನ್ನ ಈ ರೀತಿ ಲಪಟಾಯಿಸಿ ಅಭಿವೃದ್ಧಿ ಅಂತಕ್ಕಂಥದ್ದನ್ನು ಇವತ್ತು ಕುಂಠಿತಗೊಳಿಸಿ ಹಳ್ಳಿಗಳು ಇವತ್ತು ಯಾವುದೇ ರೀತಿಯ ಒಂದು ಅಭಿವೃದ್ಧಿಯನ್ನು ಕಾಣದೆ ಬಡತನ ಅಂತಕ್ಕಂಥದ್ದನ್ನು ಇವತ್ತು ನಾವೇನು ಕಾಣ್ತಾ ಇದ್ದೇವೆ. ನರೇಂದ್ರ ಮೋದಿ ಅವರು ನನಗೆ ಕೇಂದ್ರದಲ್ಲಿ 2 ಇಲಾಖೆಗಳನ್ನು ನಡೆಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾನಿವತ್ತು ಅಲ್ಲಿಯ ಒಂದು ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದೇನೆ. ಇಲ್ಲಿ ನಮ್ಮ ಹಳ್ಳಿಗೆ ಬಂದಾಗ ನಮ್ಮ ಹಳ್ಳಿಯ ಜನರ ಬದುಕನ್ನು ನೋಡ್ತಾ ಇದ್ದೇನೆ. ನಾನು ನಿಮ್ಮಲ್ಲಿ ಸವಿನಯ ಪೂರ್ವಕವಾಗಿ ಮನವಿ ಮಾಡ್ತಕ್ಕಂಥದ್ದು, ಜಾತಿಯ ಹೆಸರಿನಲ್ಲಿ ಮತ ಕೊಡ್ಲಿಕ್ಕೆ ಹೋಗಬೇಡಿ, ಉಪಯೋಗಕ್ಕೆ ಬರಲ್ಲ. ಜಾತಿಯ ಹೆಸರನ್ನ ನೀವು ತೆಗೆದು ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಯೋಚನೆ ಮಾಡಿ ಮತ ಕೊಡಿ. ಇಲ್ಲದೆ ಇದ್ರೆ ಕರ್ನಾಟಕವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥ ದಿನ ದೂರ ಇಲ್ಲ ಈ ಕಾಂಗ್ರೆಸ್ನಿಂದ. ಆ ಹಿನ್ನೆಲೆಯಲ್ಲಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ನೋಡಿ, ಕಳೆದ 15 ವರ್ಷದಲ್ಲಿ ಯಾರ್ಯಾರು ಎಷ್ಟು ಪ್ರಾಮಾಣಿಕವಾಗಿ ಬಡವರ ಬಗ್ಗೆ ಕನಿಕರ ಇಟ್ಟು ಕೆಲಸ ಮಾಡಿದ್ದಾರೆ, ರೈತರ ಬದುಕನ್ನು ಸರಿಪಡಿಸಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ನನಗೊಂದು ಅರ್ಜಿ ಕೊಟ್ಟರು. ನನಗಿಲ್ಲಿ ಕೆಲವರು ರೈತ ಬಂಧುಗಳು ಇಸ್ರೇಲ್ ಮಾದರಿಯ ಯೋಜನೆಯನ್ನು ತರಬೇಕು, ಇವತ್ತು ರೈತರ ಸಾಲ ಮಾಡದಂಥದಕ್ಕೆ ಈಗಲೂ ಹಲವಾರು ರೀತಿಯ ಸಮಸ್ಯೆಗಳನ್ನು ಖಾಸಗಿ ಅವರಿಂದ ಸಾಲ ಪಡೆದು ಅನುಭವಿಸ್ತಾ ಇದ್ದೇವೆ, ದಯವಿಟ್ಟು ಇದೆಲ್ಲ ಸರಿಪಡಿಸಬೇಕು ಅಂತಕ್ಕಂಥ ಒಂದು ಅರ್ಜಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಒಂದು ಬಾರಿ ಪರೀಕ್ಷೆ ಮಾಡಿ ನೀವು ಈ ರಾಜ್ಯದಲ್ಲಿ 5 ವರ್ಷದ ಆಡಳಿತವನ್ನು ನಡೆಸ್ತಕ್ಕಂಥ ಸರ್ಕಾರ ಮುಂದಿನ ದಿನಗಳಲ್ಲಿ JDS ಮತ್ತು ಬಿಜೆಪಿಯ ಒಂದು ಮೈತ್ರಿಯ ಒಪ್ಪಂದ ಏನಾಗಿದೆ, 5 ವರ್ಷದ ಸರ್ಕಾರವನ್ನು ನಡೆಸ್ತಕ್ಕಂಥ ಅವಕಾಶ ಒಂದು ಬಾರಿ ನೀಡಿ. ನಾನು ಮುಖ್ಯಮಂತ್ರಿ ಆಗೋದು ಮುಖ್ಯ ಅಲ್ಲ, ನನಗೆ 2 ಬಾರಿ ಮುಖ್ಯಮಂತ್ರಿ ಆಗೋಗಿದ್ದೇನೆ, ಕೇಂದ್ರದಲ್ಲೂ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಬೇಕಾಗಿರೋದು ಕನ್ನಡಿಗರ ಬದುಕು
ನನ್ನ ರೈತರ ಬದುಕು. ಜಾತಿ ಭೇದ ಮರೆತು ಪ್ರತಿಯೊಂದು ಕುಟುಂಬಗಳ ಆರ್ಥಿಕ ಶಕ್ತಿಯನ್ನು ಯಾವ ರೀತಿ ಇವತ್ತು ವೃದ್ಧಿಗೊಳಿಸಬೇಕು, ನನಗೆ ಯಾವುದೇ ರೀತಿಯ ಹಿಂದುಳಿದ ವರ್ಗ ಅಂತಕ್ಕಂಥದ್ದಾಗಲಿ, ಅಲ್ಪಸಂಖ್ಯಾತರಾಗಲಿ, ದಲಿತ ಸಮಾಜ ಆಗಲಿ, ಲಿಂಗಾಯತರಾಗಲಿ, ಒಕ್ಕಲಿಗರಾಗಲಿ, ಎಲ್ಲರೂ ಒಂದೇ ಅಂತಕ್ಕಂಥ ರೀತಿಯಲ್ಲಿ ನಿಮ್ಮ ಬದುಕನ್ನು ಸರಿಪಡಿಸಲಿಕ್ಕೆ ಮುಂದಿನ ಒಂದು ಚುನಾವಣೆಯಲ್ಲಿ ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಇವತ್ತು ಒಂದು ಜನತೆಯ ಸರ್ಕಾರ ತರಲಿಕ್ಕೆ ನನ್ನ ಹೋರಾಟ ಏನಿದೆ ಕೊನೆಯ ಹಂತದಲ್ಲಿ ನಿಮ್ಮ ಆಶೀರ್ವಾದವನ್ನು ನಾನು ಕೇಳಕ್ಕೆ ಬಂದಿದ್ದೇನೆ. ಬಿಜಾಪುರದ ಜನತೆ ಎಂದೂ ಸಹ ಜನತಾದಳವನ್ನು ಬಿಟ್ಟುಕೊಟ್ಟಿಲ್ಲ.